ಕೋಲಾರ ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಲಾಪವನ್ನ ಸ್ಥಗಿತಗೊಳಿಸಲಾಯಿತು. ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಪೊಲೀಸರು ಶೋಧ ನಡೆಸಿದರು. ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲೂ ಕೆಲ ಕಾಲ ಆತಂಕಕ್ಕೆ ಕಾರಣವಾಯಿತು. ವಕೀಲರು ಸೇರಿ ಜನರನ್ನ ಪೊಲೀಸರು ಹೊರಗಡೆ ಕಳಿಸಿದ್ರು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೋಲಾರ ಮತ್ತು ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದು. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಇಮೇಲ್ ಅನ್ನ ಕಳಿಸಿದ್ದಾರೆ. ಇಮೇಲ್ನ ಮೂಲಕ ಬೆದರಿಕೆ ಹಾಕಿದ್ದಾರೆ. ಕೋರ್ಟ್ ಅನ್ನ ಸ್ಫೋಟಿಸ್ತೀವಿ ಅಂತ. ಆತಂಕದ ವಾತಾವರಣ ನಿರ್ಮಾಣವಾಯಿತು. ಕೋರ್ಟಿನ ಒಳಗಡೆ ಇದ್ದಂತ ವಕೀಲರು ಜನರನ್ನ ಪೊಲೀಸರು ಹೊರಗಡೆ ಕಳಿಸಿ ಒಳಗಡೆ ಪರಿಶೀಲನೆ ನಡೆಸಿದ್ರು. ಕೋಲಾರ ಮತ್ತು ಧಾರವಾಡ ಎರಡೂ ಕಡೆಯ ದೃಶ್ಯ ನೋಡ್ತಾ ಇದೆ. ಕೋಲಾರ ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಲಾಪವನ್ನ ಸ್ಥಗಿತಗೊಳಿಸಲಾಯಿತು. ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಪೊಲೀಸರು ಶೋಧ ನಡೆಸಿದರು. ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲೂ ಕೆಲ ಕಾಲ ಆತಂಕಕ್ಕೆ ಕಾರಣವಾಯಿತು. ವಕೀಲರು ಸೇರಿ ಜನರನ್ನ ಪೊಲೀಸರು ಹೊರಗಡೆ ಕಳಿಸಿದ್ರು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೋಲಾರ ಮತ್ತು ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದು. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಇಮೇಲ್ ಅನ್ನ ಕಳಿಸಿದ್ದಾರೆ. ಇಮೇಲ್ನ ಮೂಲಕ ಬೆದರಿಕೆ ಹಾಕಿದ್ದಾರೆ. ಕೋರ್ಟ್ ಅನ್ನ ಸ್ಫೋಟಿಸ್ತೀವಿ ಅಂತ. ಆತಂಕದ ವಾತಾವರಣ ನಿರ್ಮಾಣವಾಯಿತು. ಕೋರ್ಟಿನ ಒಳಗಡೆ ಇದ್ದಂತ ವಕೀಲರು ಜನರನ್ನ ಪೊಲೀಸರು ಹೊರಗಡೆ ಕಳಿಸಿ ಒಳಗಡೆ ಪರಿಶೀಲನೆ ನಡೆಸಿದ್ರು. ಕೋಲಾರ ಮತ್ತು ಧಾರವಾಡ ಎರಡೂ ಕಡೆಯ ದೃಶ್ಯ ನೋಡ್ತಾ ಇದೆ. ಕೋಲಾರ ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಕಲಾಪವನ್ನ ಸ್ಥಗಿತಗೊಳಿಸಲಾಯಿತು. ಸಿಬ್ಬಂದಿಯನ್ನ ಹೊರಗಡೆ ಕಳಿಸಿ ಪೊಲೀಸರು ಶೋಧ ನಡೆಸಿದರು. ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲೂ ಕೆಲ ಕಾಲ ಆತಂಕಕ್ಕೆ ಕಾರಣವಾಯಿತು. ವಕೀಲರು ಸೇರಿ ಜನರನ್ನ ಪೊಲೀಸರು ಹೊರಗಡೆ ಕಳಿಸಿದ್ರು. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ತಪಾಸಣೆ ನಡೆಸಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕೋಲಾರ ಮತ್ತು ಧಾರವಾಡ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದು. ಕೋರ್ಟ್ ಅನ್ನ ಸ್ಫೋಟ ಮಾಡ್ತೀವಿ ಅಂತ ಇಮೇಲ್ ಅನ್ನ ಕಳಿಸಿದ್ದಾರೆ. ಇಮೇಲ್ನ ಮೂಲಕ ಬೆದರಿಕೆ ಹಾಕಿದ್ದಾರೆ. ಕೋರ್ಟ್ ಅನ್ನ ಸ್ಫೋಟಿಸ್ತೀವಿ ಅಂತ. ಆತಂಕದ ವಾತಾವರಣ ನಿರ್ಮಾಣವಾಯಿತು. ಕೋರ್ಟಿನ ಒಳಗಡೆ ಇದ್ದಂತ ವಕೀಲರು ಜನರನ್ನ ಪೊಲೀಸರು ಹೊರಗಡೆ ಕಳಿಸಿ ಒಳಗಡೆ ಪರಿಶೀಲನೆ ನಡೆಸಿದ್ರು. ಕೋಲಾರ ಮತ್ತು ಧಾರವಾಡ ಎರಡೂ ಕಡೆಯ ದೃಶ್ಯ ನೋಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.